ಯಾರಾದರೂ ನಿಮ್ಮನ್ನು ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ನಿಮ್ಮನ್ನು ಹೆದರಿಸೋಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತಂದರೆ ಈ 2 ಡಾರ್ಕ್ ಸೈಕಾಲಜಿ ಟ್ರಿಕ್ಸನ್ನು ನೀವು ಅವ್ರ ಮೇಲೆ ಪ್ರಯೋಗ ಮಾಡಿ ನೋಡಿ. ಮೊದಲೇದಾಗಿ, ಯಾರಾದರೂ ಜೋರಾಗಿ ರೇಗಾಡ್ತಾ ಇರ್ತಾರೆ, ಕೆಟ್ಟ ಶಬ್ದಗಳಿಂದ ನಿಮ್ಮನ್ನು ಬೈತಾ ಇರ್ತಾರೆ, ಅಂಥ ಸಮಯದಲ್ಲಿ ಗಟ್ಟಿ ಧ್ವನಿಯಲ್ಲಿ ಈ ಒಂದು ವಾಕ್ಯವನ್ನು ಹೇಳಿ. ಎಲ್ಲರೂ ನಿಮ್ಮ ಬಗ್ಗೆ ಮಾತಾಡ್ತಾ ಇದ್ರು, ನಾನಂತರೂ ನಂಬಿರಲಿಲ್ಲ, ನೀವು ಬಿಹೇವ್ ಮಾಡೋದು ನೋಡಿದ್ರೆ ಅದೇ ನಿಜ ಅನ್ಸುತ್ತೆ ಅಂತ ಅವರಿಗೆ ಹೇಳಿ ನೋಡಿ. ತಕ್ಷಣ ಆ ವ್ಯಕ್ತಿ ಬೈಯೋದನ್ನು ನಿಲ್ಲಿಸ್ಬಿಟ್ಟು ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾನೆ. ಜನ ನನ್ನ ಬಗ್ಗೆ ಏನು ಮಾತಾಡಿರ್ಬೋದು, ಇವನು ಕೂಡ ಅದನ್ನು ನಂಬ್ತೀನಿ ಅಂತ ಹೇಳ್ತಾ ಇದ್ದಾನೆ, ಹಾಗಿದ್ರೆ ಅವ್ರು ಏನು ಅಂದಿರ್ಬೋದು ಅಂತ ಆ ವ್ಯಕ್ತಿ ಯೋಚಿಸುವ ಹಾಗೆ ನೀವು ಅವರನ್ನು ಮಾಡ್ತೀರಾ. ಎರಡನೇದು, ಯಾವುದಾದ್ರೂ ವ್ಯಕ್ತಿ ನಿಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ನಿಮ್ಮನ್ನು ಹೆದರಿಸೋ ಪ್ರಯತ್ನ ಪಡಿಸ್ತಾ ಇದ್ದಾರೆ ಅಂತಂದರೆ ಅವರ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋಕೆ ಹೋಗಬೇಡಿ, ನೀವು ಹೆದರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದರ ಬದಲಿಗೆ ಅವರ ಹಣೆಯ ನಡುವೆ ದಿಟ್ಟಿಸಿ ನೋಡೋಕೆ ಶುರು ಮಾಡಿ. ಆ ವ್ಯಕ್ತಿ ಯೋಚಿಸೋಕೆ ಶುರು ಮಾಡ್ತಾನೆ, ನಾನು ಇಷ್ಟೊತ್ತಿಂದ ದಿಟ್ಟಿಸಿ ನೋಡಿದ್ರೂ ಕೂಡ ಈ ವ್ಯಕ್ತಿ ಹೆದರ್ತಾ ಇಲ್ಲ ಅಂತಂದರೆ ಮುಂದೆ ಏನು ಮಾಡ್ಬೋದು ಅನ್ನುವ ಯೋಚನೆಯಲ್ಲೇ ನಿಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಒಂದು ದೃಷ್ಟಿನ ಆ ವ್ಯಕ್ತಿ ತೆಗಿತಾನೆ. 2 ಟ್ರಿಕ್ಸನ್ನು ನೀವು ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ವರ್ಕ್ ಆಗುತ್ತೆ. ಏನೂ ತಪ್ಪು ಮಾಡಿಲ್ಲ ಅಂತಂದರೆ ಯಾರಿಗೂ ಹೆದರ್ಕೊಳ್ಳೋ ಅವಶ್ಯಕತೆ ಖಂಡಿತವಾಗ್ಲೂ ಇಲ್ಲ. ಎಲ್ರಿಗೂ ಒಳ್ಳೆಯದಾಗಲಿ. ಶುಭ ದಿನ.